argument. ಏನಮ್ಮ ಮಹಾಲಕ್ಷ್ಮಿ, ಒಬ್ಳೆ ಬಂದ್ಬಿಟ್ಟಿದ್ಯಾ? ಯಾಕೆ ಹೋದ್ವಾರ ಕೊಟ್ಟಿದ್ದು ಸಾಕಾಗ್ಲಿಲ್ವಾ? ಅದನ್ನ ತೀರ್ಸ್ಬೇಕಂತಾನೆ ವಾಪಸ್ ಬಂದಿದ್ದೀನಿ ಇವಾಗ. ಎಲ್ಲಿ ನೀನು ಹೀರೋ? ಕಾಲ್ ಮಾಡೋ ಅವನ್ಗೆ, ಫೋನ್ ಮಾಡು, ಕರಿ ಕಾಲ್ ಮಾಡು. ಕರಿಬೇಕಾಗಿಲ್ಲ, ಹಿಂದೆ ತಿರುಗಿ ನೋಡು. ಲೋ, ಏನು ಕನ್ಸಾ? ಬರೀ ಇದೇ ಆಯ್ತು. ಕನ್ಸು ಕಾಣೋದನ್ನ ಬಿಟ್ಟು ಹೋಗಿ ರೆಡಿ ಆಗು, ಪ್ರೊಡ್ಯೂಸರ್ನ ಮೀಟ್ ಮಾಡು. ನನ್ನ ಹೆಸರು ವಿಘ್ನೇಶ್, ಸ್ವಂತ ಊರು ಧರ್ಮಪುರಿ, ತಮಿಳ್ನಾಡು. ಹುಟ್ಟಿದ್ದು ಬೆಳೆದಿದ್ದು ಎಲ್ಲನೂ ಅಲ್ಲಿನೇ. ನಾನೊಬ್ಬ ತಮಿಳ್ ಕನ್ನಡಿಗ. ಊರಲ್ಲಿ ನಮ್ಮದು ತುಂಬ ದೊಡ್ಡ ಫ್ಯಾಮ್ಲಿ, ಆದರೂ ಬಡವರೇ. ಅದಕ್ಕೋಸ್ಕರನೇ 20 ವರ್ಷ ಮುಂಚೆನೇ ಬೆಂಗಳೂರು ಬಂದುಬಿಟ್ರು. ಊರಲ್ಲಿ ನನಗೆ ಎಲ್ಲನೂ ಆಗಿ ಇದ್ದು ನನ್ನ ಬೆಳೆಸಿದ್ದು ನನ್ನ ತಾತ ಯಲ್ಲಪ್ಪ ಕೌಂಡರ್, ನನ್ನ ಆತ್ಮೀಯ ಗೆಳೆಯ. 8 ವರ್ಷ ಮುಂಚೆನೇ ತೀರೋದ್ರು. ನನ್ನ ದೇವರು ಮುರುಗನವರ ತೀವ್ರ ಭಕ್ತ. ಒಬ್ಬರು ನನಗೆ ಲೈಫ್ ಕೊಟ್ಟವರು, ಇನ್ನೊಬ್ರು ಲೈಫ್ ಅಂದರೆ ಏನಂತ ತೋರಿಸ್ಕೊಟ್ಟವ್ರು. ಫ್ಯಾಮಿಲಿ ಬಿಸ್ನೆಸ್ ಬೆಂಗಳೂರಲ್ಲಿ ಗುಜರಿ ಅಂಗಡಿ ಇಟ್ಟಿದ್ರು. ಅದರಲ್ಲೂ ಬಿಸ್ನೆಸ್ ಇಲ್ಲ ಅಂತ 3 ವರ್ಷ ಮುಂಚೆನೇ ಊರಿಗೆ ಹೋಗಿ ಸೆಟಲ್ ಆಗಿಬಿಟ್ರು. ಆದರೆ ನಾನು ಸ್ಯಾಂಡಲ್ವುಡ್ನಲ್ಲಿ ಡೈರೆಕ್ಟರ್ ಆಗಬೇಕಂತ ಬೆಂಗಳೂರಲ್ಲೇ ಇದ್ದೀನಿ. ನಾನು ಫಾರಿನಲ್ಲಿ ಸೆಟಲ್ ಆಗಿರೋ ನನ್ನ ಫ್ರೆಂಡ್ ಮನೆಯಲ್ಲಿ ಸ್ಟೇ ಮಾಡಿದ್ದೀನಿ. ಸ್ಟೇ ಮಾಡ್ತಿದ್ವಿ. ನಾನು ತಮಿಳ್ ಹುಡುಗ, ಇವಳು ಕನ್ನಡ ಹುಡುಗಿ. ನನಗೆ ಕತೆ ಬರೆಯೋದು, ಕವಿತೆ ಬರೆಯೋದು ಅಂದರೆ ತುಂಬ ಇಷ್ಟ. ಅದನ್ನು ಫ್ರೆಂಡ್ಸ್ ಹತ್ರ ಹೇಳೋದಕ್ಕೆ ತುಂಬ ಇಷ್ಟ. ಮಗ, ಡಾಲಿ ಸಾರ್ಕಂತಾನೆ ಒಂದು ಕತೆ ಮಾಡಿದ್ದೀನಿ. ಹಿಂಗಾದ್ರೆ ಅವ್ರ ಹತ್ರ ಹೇಳಿ ಓಕೆ ಮಾಡ್ತೀನಿ, ಡೈರೆಕ್ಟರ್ ಆಗ್ತೀನಿ. ಸ್ಟ್ರೀಟ್ ಎಂಡಲ್ಲಿ ವಿಲ್ಲನ್ಸ್, ಅದೇ ಸ್ಟ್ರೀಟ್ ಎಂಡಲ್ಲಿ ಡಾಲಿ, ಮುಖ ಪೂರ್ತಿ ಬ್ಲಡ್ಡು, ಜೋರು ಮಳೆ ಬರ್ತಾ ಇದೆ. ವಿಲ್ಲನ್ಸ್ ಡಾಲಿ ನೋಡ್ಕೊಂಡು ಬರ್ತವ್ರೆ. ಡಾಲಿ ವಿಲ್ಲನ್ಸ್, ಡಾಲಿ ವಿಲ್ಲನ್ಸ್, ಬೂಮ್. ಹಿಂಗೆ
6 ವರ್ಷದಿಂದ ನೋಡ್ತಾನೇ ಇದ್ದೀವಿ. ನನ್ನ ಫ್ರೆಂಡ್ ಜೊತೆ ಸೇರಿಕೊಂಡು ಪಟ್ಟಮರುಗಣ ಅನ್ನೋ ಹೆಸರಲ್ಲಿ ಶಾರ್ಟ್ ಮೂವೀಸ್ ಮಾಡ್ತಾ ಇದ್ದೀನಿ. ನಾನು ಮಾಡೋ ಶಾರ್ಟ್ ಮೂವೀಸಲ್ಲಿ ನಾನು ತುಂಬಾ ಗೆದ್ದು, ಆದರೆ ರಿಯಲ್ ಲೈಫಲ್ಲಿ ನೀನೇ ಮಾಡ್ಕೋ. ಎಷ್ಟು ದಿನದಿಂದ ಈ ಶಾರ್ಟ್ ಮೂವಿಗಳೇ ಮಾಡ್ತಾ ಇರೋದು? ಏನಾದ್ರು ದೊಡ್ಡದಾಗಿ ಮಾಡಬೇಕು ಬ್ರೋ. ಮಾಡಬೇಕು. ನಮ್ಮ ಹತ್ರ ಏನಿಲ್ಲ, ಕ್ಯಾಮ್ರಾ ಇದೆ, ಒಳ್ಳೆ ಟೀಮ್ ಇದ್ದೀರಾ, ಆದರೆ ದುಡ್ಡು ಮೊದಲು ದುಡ್ಡು ಬರಲಿ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಕರೆಕ್ಟ್ ಬ್ರೋ. ಜೋಬಲ್ಲಿ ದುಡ್ಡಿಲ್ಲ ಅಂದ್ರೂ ಮನಸ್ಸಲ್ಲಿ ನಂಬಿಕೆ ಇಟ್ಕೊಂಡು ಕನ್ನಡಿಗರ ಪ್ರೀತಿಯಿಂದ ಮುಂದೆ ಹೋಗ್ತಾ ಇದ್ದೀನಿ. ನಾನು ದೇವರು ಅಪ್ಪು ಅವರ ಅಪ್ಪಟ್ಟ ಅಭಿಮಾನಿ. ಎನ್ನುடைய ತಾಯ್ಮೊಳಿ ತಮಿಳಾದರೂ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮಾತ್ರ ಮೂವೀಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಂದ್ಕೊಂಡಿರೋದು ಮಾತ್ರ ಇಲ್ಲ, ಮಾಡ್ತಾ ಇದ್ದೀನಿ. ನಾನು ಬೆಂಗಳೂರಲ್ಲಿರುವ ಕನ್ನಡಿಗ, ಆದರೆ ತಮಿಳ್ನಾಡಿಂದ ಬಂದಿದ್ದೀನಿ. ಸೊ ತಮಿಳ್ ಕನ್ನಡಿಗ. ಹೆಸರು ಬಂದು ಪಟ್ಟಮುರುಗನ ದೆಕ್ಕನ. ಹೆಂಗೆ? ಬೇಡ. ಆಲ್ ದ ಬೆಸ್ಟ್. ನನ್ನ ಲವ್ ಲೈಫ್ ಆಗಲಿ ಸಿನಿಮಾ ಲೈಫ್ ಆಗಲಿ ಇಲ್ಲಿಂದನೇ ಶುರುವಾಗಿದ್ದು. ಇದೇ ಜಾಗದಲ್ಲಿ ಕೂತ್ಕೊಂಡು ಜಯನಗರ 4th ಬ್ಲಾಕ್ ಶಾರ್ಟ್ ಮೂವಿ ನೋಡಿದ ಮೇಲೆ. ಡಾಲಿಗೆ ಇಷ್ಟು ದೊಡ್ಡ ಫ್ಯಾನಾ ನೀನು? ಇಲ್ಲ, ನಮ್ಮಣ್ಣ ನನ್ನ ಇನ್ಸ್ಪಿರೇಷನ್. ಓಕೆ, ಆಲ್ ದ ಬೆಸ್ಟ್. ಏನಿವನು ಸಿನಿಮಾ ಸಿನಿಮಾ ಅಂದ್ಕೊಂಡು ಬರೀ ಹುಡುಗಿನೇ ತೋರಿಸಿದಾನಂತ ಅಂದ್ಕೊಂಡಿದ್ರಾ? ಇವಳೇ ನಮ್ಮ ಹುಡುಗಿ ಅನು. ಸ್ವಂತ ಊರು ನಮ್ಮ ಕರ್ನಾಟಕನೇ, ಮಂಡ್ಯ. ಸ್ಟಡೀಸ್ಗೋಸ್ಕರ ಬೆಂಗಳೂರು ಬಂದವಳು ನನ್ನ ಜೊತೆನೇ ಸೆಟ್ಲ್ ಆಗಿಬಿಟ್ಲು. 5 ವರ್ಷದಿಂದ ಲವ್ ಮಾಡ್ತಿದ್ವಿ, 3 ವರ್ಷದಿಂದ ಲಿವಿಂಗಲ್ಲಿದ್ವಿ. ಇವಳಿಗೆ ಕನ್ನಡ ಅಂದರೆ ಪ್ರಾಣ, ತಮಿಳಂದ್ರೂ ಇಷ್ಟ. ಆವಾಗ ತಮಿಳಲ್ಲಿ ಮಾತಾಡೋಕ್ಕೂ ಟ್ರೈ ಮಾಡ್ತಾಳೆ. ಇಲ್ಲ ಕೊಲೆ ಮಾಡ್ತಾಳೆ. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ನೀರು ಸಿಗ್ಬೋದಾ? ಇಲ್ಲ. ಓಕೆ. ಹೇ ವೇಟ್, ತಗೋ. ಥ್ಯಾಂಕ್ ಯು. விக்கி, இங்க நமக்கு குடிக்க தண்ணி இல்லை. அப்புறம் எப்படி உங்களுக்கு கொடுக்க முடியும்? கொஞ்ச நாள் வெயிட் பண்ணும், மழை வரும், அப்போ 2 பேரும் ஷேர் பண்ணிக்கலாம். ஓகே? தேங்க்யூ. விக்கி, என்ன தலப்பாட்டி படத்துக்கு கூட்டிட்டு போடா. அது தலபாதி அல்லம்மா, தளபதி. தலப்பாத்தி. தளபதி. தலப்பாத்தி. தளபதி. அதே தலப்பாத்தி. நல்லா ಕೂಡ ಹಚ್ಚಿರ್ಕಂಬ ಏನು ತಲೆವಿಧಿ. ಇವಳಿಗೆ ಈ ಬೆಂಗಳೂರಲ್ಲಿ ಮನೆ ಬಿಟ್ಟರೆ ಬೇರೆ ಏನೂ ಇಷ್ಟ ಇಲ್ಲ. ಟ್ರಾಫಿಕ್ ಇಷ್ಟ ಇಲ್ಲ, ಆಫೀಸ್ ಇಷ್ಟ ಇಲ್ಲ, ಆಫೀಸ್ ಹಾಕೊಂಡು ಹೋಗೋ ಬಟ್ಟೆ ಇಷ್ಟ ಇಲ್ಲ, ಅವಳು ಆಫೀಸ್ ಹಾಕೊಂಡು ಹೋಗೋ ಬಟ್ಟೆ ನನಗೂ ಇಷ್ಟ ಇಲ್ಲ. ದಿಸ್ ಇಸ್ ಮೈ ಲೈಫ್ ಮಾ. ನಂಗೆ ಹೇಗಿರ್ಬೇಕಂತ ಚೆನ್ನಾಗಿ ಗೊತ್ತು. ನೀವು ಮಧ್ಯ ಬರಬೇಡಿ. ನನ್ನ ಫ್ರೆಂಡ್ಸ್ ಇಷ್ಟ ಇಲ್ಲ, ನಾನು ಮಾಡೋ ಅಡಿಗೆ ಇಷ್ಟ ಇಲ್ಲ, ಅದು ಸಾಲ್ಟ್. ಹಳೆಯ ವಿಂಟೇಜ್ ಸಾಂಗ್ಸ್ ಇಷ್ಟ ಇಲ್ಲ ರೀ. ನವಯುಗದಲ್ಲಿ ನವ ಯುವತಿಯರ ನವರಂಗಿ ಆಟಗಳು ಹೆಚ್ಚಾಯಿತು, ನವನವೀನ ಪದ್ಧತಿ ಅತಿಯಾಯಿತು. ಫಸ್ಟ್ ಡೇ ಫಸ್ಟ್ ಶೋ ಮೂವಿ ಇಷ್ಟ ಇಲ್ಲ. ಅವಳ ಪ್ರಕಾರ ಊರಿಗೆ ಆಚೆ ಒಂದು ಒಂಟಿ ಮನೆ, ಒಂದಷ್ಟು ನಾಯಿ ಮರಿಗಳು, ನಾವಿಬ್ರು ಮಾತ್ರ ಇರ್ಬೇಕಂತ ಕಣೋ. ಲವ್ ನಮ್ಮ ಪ್ರೊಫೆಷನ್ಗೆ ಅದೆಲ್ಲ ಸೆಟ್ ಆಗಲ್ಲ ಕಣೋ. ಒಂದು ಕೆಲಸ ಮಾಡು, ಬ್ರೇಕಪ್ ಮಾಡ್ಕೊಂಬಿಡು. ಅವಳಿಗೆ ನಾನು ಮಾತಾಡೋ ಕನ್ನಡ ಅಂದರೆ ತುಂಬ ಇಷ್ಟ ಕಣೋ. ನಾನು ಎಷ್ಟು ಮಾತಾಡಿದ್ರು ಕೇಳ್ತಾನೆ ಇರ್ತಾಳೆ. ನಾವಿಬ್ಬರು ಮಾತ್ರ ಮನೇಲಿದ್ದಾಗ ನಾನು ಮಾಡೋ ಶಾರ್ಟ್ ಮೂವೀಸ್ ಡೈಲಾಗ್ಸ್ ಎಲ್ಲ ಅವಳಿಗೆ ಹೇಳ್ತಾ ಇರ್ತೀನಿ. ಅದು ಅವಳಿಗೆ ತುಂಬ ಇಷ್ಟ. ಸೂಪರ್. ನಾನು ಮಾಡೋ ಶಾರ್ಟ್ ಮೂವೀಸ್ನ ಇಬ್ಬರು ಸೇರಿ ಒಟ್ಟಿಗೆ ನೋಡೋದು ಅವಳಿಗೆ ತುಂಬ ಇಷ್ಟ. ಸಂಬಂಧನೇ ಇಲ್ಲದೆ ಮಧ್ಯರಾತ್ರಿ ಮಾಡಿ ಮೇಲೆ ನನ್ನ ಕೈಲಿ ಡ್ಯಾನ್ಸ್ ಮಾಡಿಸೋದು ಅವಳಿಗೆ ಇಷ್ಟ. ಮಾಡು. ನನಗೆ ಭಯ ಅಂತ ಗೊತ್ತಿದ್ರೂ ರಾತ್ರಿ ಟೈಮಲ್ಲಿ ಹಾರರ್ ಮೂವಿ ನೋಡ್ಸೋದು ಅವಳಿಗೆ ತುಂಬ ಇಷ್ಟ.
ವಿಕ್ಕಿ ವಿಕ್ಕಿ ನೋಡು ವಿಕ್ಕಿ, ಏನಾಗಲ್ಲ. ವಿಕ್ಕಿ ನೋಡು. ನನಗಿಂತ ಅವಳಿಗೆ ಕನ್ನಡ ತುಂಬ ಇಷ್ಟ. ನಾನು ಮನೇಲಿದ್ದಾಗಲೂ ಸರಿ, ಆಚೆ ಇದ್ದಾಗಲೂ ಸರಿ, ಯಾವಾಗೆಲ್ಲ ಅವಳು ಜ್ಞಾಪಕ ಬರುತ್ತೋ ಅವಾಗೆಲ್ಲ ಒಂದು ಕವಿತೆ ನಾನೇ ಬರೆದು ಅವಳಿಗೆ ವಾಟ್ಸಪ್ ಮಾಡ್ತೀನಿ. ಅದು ಅವಳಿಗೆ ತುಂಬ ಇಷ್ಟ. ಒಂದು ಡೈರಿ ಇದೆ. ನಾನು ಡೈಲಿ ವಾಟ್ಸಪ್ ಮಾಡೋ ಕವಿತೆಗಳನ್ನ ಅವಳ ಡೈರಿಯಲ್ಲಿ ಬರೆದಿಟ್ಕೊತಾಳೆ. ಅದೇ ನಾನು ಡೈಲಿ ಕವಿತೆನ ವಾಟ್ಸಪ್ ಮಾಡ್ತೀನಲ್ವ, ಅದನ್ನ ಯಾಕೆ ಬರೆದಿಟ್ಕೊತೀಯ? ಯಾವತ್ತಾದ್ರೂ ಒಂದಿನ ನೀನ್ ಸತ್ತೋಗ್ಬಿಟ್ರೆ ಅದಕ್ಕೆ. ಇದು ಅನು ಸೆಲ್ಫ್. ನಮ್ಮ ಲವ್ ಲೈಫಲ್ಲಿ ಇರುವ ಎಲ್ಲ ಬೆಸ್ಟ್ ಮೆಮೊರೀಸ್ ಇದರಲ್ಲಿ ಕಲೆಕ್ಟ್ ಮಾಡಿ ಇಟ್ಟಿದ್ದಾಳೆ. ಆ ಡೈರಿ ಕೂಡ ಈ ಸೆಲ್ಫಲ್ಲೇ ಇದೆ. ಮಗ, ನೀನು ಇಲ್ಲಿದ್ಯಾ, ಅವಳು ಇಲ್ಲಿದ್ದಾಳೆ ಮಗ. ಹೆಂಗೋ ಮಗ ಸೆಟ್ ಆಗುತ್ತೆ. ಹೌದು, ನಾನು ಇಲ್ಲಿದ್ದೀನಿ, ಅವಳು ಇಲ್ಲಿದ್ದಾಳೆ. ಆದರೆ ನಮ್ಮಿಬ್ಬರ ಮನಸ್ಸು ಒಟ್ಟಿಗೆ ಇದೆ. ಆಫೀಸ್ ಐತಲ್ಲ, ಫ್ಯಾಷನ್ ಶೋ ಐತಲ್ಲ, ಹಾಕಿರೋ ಬಟ್ಟೆ ನೋಡು. ಏನೇನ್ ಬೇಕೆಲ್ಲ ತಗೊಂಡೆ ತಾನೆ? ಹಾಂ ತಗೊಂಡೆ. ಸರಿ. ಆಫೀಸ್ಗೆ ಹೋಗಕ್ಕೆ ನಂಗೆ ಇರಿಟೇಟ್ ಆಗ್ತಾ ಇದೆ. ಅಲ್ಲಿ ಆ ತೇಜಸ್ ಬೇಡದೇ ಇರೋ ಟಾಪಿಕ್ನೆಲ್ಲ ಹಲ್ ತೋರ್ಸ್ಕೊಂಡ್ ಮಾತಾಡ್ತಾನೆ ಗೊತ್ತಾ. ಅಲ್ಲಿ ಅಪೂರ್ವನೂ ಇರ್ತಾಳೆ, ಅವಳನ್ನ ಮಾತ್ರ ನೋಡೋದೇ ಇಲ್ಲ. ನನ್ನ ಮಾತ್ರ ಅವನು ತಿನ್ನೋ ತರ ನೋಡ್ತಾನೆ ಗೊತ್ತಾ. ಯಾಕಂದ್ರೆ ಅವರೆಲ್ಲ ಲಕ್ಷಣವಾಗಿ ಬಟ್ಟೆ ಹಾಕೊಂಡು ಹೋಗ್ತಾರೆ ಕಣೆ. ಚುಡಿದಾರ ಹಾಕೊಂತಾರೆ, ಸಾಲ ಹಾಕೊಂತಾರೆ, ನೀಟಾಗಿ ಹೋಗಿ ನೀಟಾಗಿ ಬಿಡ್ತಾರೆ. ಆದ್ರೆ ನೀನು ಹೋಗುವಾಗ್ಲೂ ತೋರ್ಸಿಯಾ, ಬರುವಾಗ್ಲೂ ತೋರ್ಸೇನೆ ಇದ್ರೆ ಯಾವನಲ್ಲಿ ತೋರ್ಸ್ಕೊಂಡು ಹಿಂದೆ ಬರ್ದೆ ಏನ್ ಮಾಡ್ತಾನೆ? ಹೌದಾ, ಹಾಗಾದ್ರೆ ಅಪೂರ್ವನೇ ಕಳಿಸ್ತೀನಿ, ಅವಳ ಜೊತೆನೆ ಇದ್ಬಿಡು ನೀನು. ಯಾಕೆ ನೀನು ಆ ತೇಜಸ್ ಜೊತೆ ಹೋಗೋಣ ಅನ್ಕೊಂಡಿದ್ಯಾ? ಹಾ, ಒಂದು ಹೇಳಕ್ ಮಾಡ್ತದೆ, ಇವಳೊಂದು ಸ್ಟ್ರಾಂಗ್ ಎನ್ಬೇಕು. ಸಂಜೆ ತೇಜಸ್ನ ಡ್ರಾಪ್ ಮಾಡಕ್ಕೆ ಕೇಳು. ಪ್ರೊಡ್ಯೂಸರ್ನ ಮೀಟ್ ಮಾಡಿದ್ಮೇಲೆ ಕಾಲ್ ಮಾಡು, ಮಿಕ್ಕಿದೆಲ್ಲ ಆಮೇಲೆ ಹೇಳ್ತೀನಿ. ಹೇ, ಏನೋ ಎಲ್ಲಿ? ನೆನ್ನೆ ಮೆಸೇಜ್ ಮಾಡಿದ್ದೆ, ರಿಪ್ಲೈನೇ ಮಾಡಿಲ್ಲ. ಇಸ್ ಎವ್ರಿಥಿಂಗ್ ಓಕೆ? ಸಾರಿ, ನಾನು ಫೋನ್ ಯೂಸ್ ಮಾಡಲ್ಲ. ಓಕೆ, ಇವತ್ತಾದರೂ ಯೂಸ್ ಮಾಡು, ಮೆಸೇಜ್ ಮಾಡ್ತೀನಿ, ಮಿಸ್ ಮಾಡಬೇಡ. ಸರ್, ನೀವು ಹೇಳಿರೋ ಜಾಗದಲ್ಲಿದ್ದೀನಿ. ನೀನು ರೈಟ್ ಸೈಡ್ ನೋಡು. ಬಾ ಒಳಗಡೆ. ಕಾಫಿ ಕುಡಿತೀಯಾ? ಹಾಂ, ಕುಡಿತೀನಿ ಸರ್. ಹೋಗೋಣ? ಓಕೆ ಸರ್. ಇಲ್ಲಿ ಹತ್ರನಾ? ಇಲ್ಲ, ಒಂದು 120 ಕಿಲೋಮೀಟರ್. 120 ಕಿಲೋಮೀಟರ್ ಕಾಫಿ ಕುಡಿಯೋಕೆ ಅಷ್ಟು ದೂರ ಹೋಗ್ಬೇಕಾ ಸರ್? ಕಾಫಿ ಕುಡಿಯೋಕೆ 10 ನಿಮಿಷನೇ, ಕದೆ ಕಳ್ಬೇಕಲ್ಲ. ಓಕೆ ಸರ್. ಸೀಟ್ ಬೆಲ್ಟ್ ಹಾಕು. ಇದೆ ಸರ್ ನಮ್ಮ ಕತೆ. ಇಷ್ಟು ಬಜೆಟಲ್ಲಿ ಐ ಕ್ಯಾನ್ ಫಿನಿಶ್ ಇಟ್. ಓಕೆ. ಅನು? ಹೌದು. ಹಾಯ್. ಹೇ ಹಾಯ್. ಮನೇಲಿ ಅಡ್ಗೆ ಮಾಡಿಟ್ಟಿದ್ದೀನಿ, ಎಲ್ಲ ತಿಂದು ಖಾಲಿ ಮಾಡು. ಆಗಿಲ್ಲ ಅಂದ್ರೆ ಹೇಳು, ಅಪೂರ್ವನ್ ಕಳಿಸ್ತೀನಿ. ನಾವು ಯಾರ ಮಾತನ್ನು ಕೇಳದೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋವರೆಗೂ ಲೈಫ್ ಆರಾಮಾಗಿರುತ್ತೆ. ವಿಕ್ಕಿ, ಆಫೀಸ್ ಬಿಡೋ ಟೈಮ್ ಆಯ್ತು, ಬೇಗ ಬಾ. ಓ ಹೌದಾ, ವಾವ್, ಸೂಪರ್ ಅಲ್ವಾ. ನಂಗೆ ಮುಂಚೆನೇ ಗೊತ್ತಿತ್ತು ಹಿಂಗೆ ಆಗುತ್ತೆ ಅಂತ. ಅಮೇಝಿಂಗ್ ನ್ಯೂಸ್ ಅಲ್ವಾ. ಸರಿ, ಓಕೆ, ನಾಳೆ ಆಫೀಸಿಗೆ ಬೇಗ ಬಂದುಬಿಡು. ಬಾಯ್, ಗುಡ್ ನೈಟ್, ಬಾಯ್. ಯಾರು ಫೋನಲ್ಲಿ? ಆ ತೇಜಸ್ ಇದ್ದಾನಲ್ಲ ಅವನು. ನನ್ಗೆ ಗೊತ್ತು ಕಣೆ, ನನ್ಗೆ ಗೊತ್ತು. ನನ್ನ ಉರಿಸ್ಬೇಕಂತಾನೆ ಆ ತೇಜಸ್ ಜೊತೆ ಮಾತಾಡ್ತಿದ್ಯಾ ಅಂತ. ಅವನಲ್ಲ, ಇದೇ ನನ್ನ ತಾತ ಎಲ್ಲ ಪಕೊಂಡು ಇರಬೇಕಿತ್ತು. ಆ ತೇಜಸ್ನ ಹೊಡೆದು ಸಾಯಿಸ್ಬಿಟ್ಟು ನಾನು ಕಂಟ್ರೋಲ್ ಮಾಡ್ತಿದ್ದೆ. ನನ್ನ ತಾತ ಎಲ್ಲ ಪಕೊಂಡವ್ರು ಇದ್ದಿದ್ರೆ ಸ್ವಂತ ದುಡ್ಡಲ್ಲಿ ಡಾಲಿನ ಇಟ್ಕೊಂಡು ಮೂವಿನೇ ಮಾಡ್ತಿದ್ದೆ ಕಣೆ. ಅಪೂರ್ವ ಜೊತೆ ಮಾತಾಡ್ತಿದ್ದೆ. ಅಪೂರ್ವ ಜೊತೆ ನಾನೇನಕ್ಕೆ ಮಾತಾಡಬೇಕು? ನಾನೇನಕ್ಕೆ ಮಾತಾಡಬೇಕು?
ನನಗೆ ಊರಲ್ಲಿ ವರ್ಷಿನಿದ್ದಾಳೆ, ನಮ್ಮ ಅಕ್ಕ ಮಗಳು ಇನ್ನೂ ನನಗೋಸ್ಕರ ನಿಂತಿದ್ದಾಳೆ. ನನ್ನ ತಾತ ಅವಾಗಲೇ ಹೇಳಿದ್ರು ಅವಳನ್ನೇ ಮದುವೆ ಮಾಡ್ಕೊ ಅಂತ. ನಾನು ನಾನೇ ಬರೋ ಯಾವುದು ಕೆಲ್ದೆ ನಿನ್ನಿಂದ ಬಂದು ಹಾಳಾಗ್ಬಿಟ್ಟೆ. ತೇಜಸ್ ಅಂತ ತೇಜಸ್ ದೊಡ್ಡ ಪುಡಂಗ ಅವನು. ನೀನು ಹಿಂಗೇ ಮಾಡ್ತಿರು, ಒಂದಿನ ನಾನು ಎಲ್ಲಾದರೂ ಹೋಗ್ಬಿಟ್ಟಿರ್ತೀನಿ, ಯಾರಿಗೆ ಗೊತ್ತು. ನನ್ನ ತಾತ ಎಲ್ಲಪ್ಪ ಕೌಂಡ್ರ ಹತ್ರನೇ ಹೋದ್ರೂ ಹೋಗ್ಬಿಟ್ಟಿರ್ತೀನಿ. ನಾನು ಮುಂದೆನೇ ಕೂತ್ಕೊಂಡಿದ್ದೀನಿ. ವಾವ್ ತೇಜಸ್, ಸೂಪರ್ ತೇಜಸ್, ತೇಜಸ್ ತೇಜಸ್, ಇದು ಅಮೇಝಿಂಗ್ ಬೇರೆ. ತೇಜಸ್ನ போதனு இதுக்கு மேலே நான் கோவப்படுத்தின நான் மனுஷனாவே இருக்க மாட்டேன். ತೇಜಸ್ನ ಆಫೀಸಿಂದ ಸಸ್ಪೆಂಡ್ பண்ணிட்டாங்கಲ್ಲ, ಅದು ಪತಿ ಆ ಅಪೂರ್ವ ಹತ್ರ ಕಾಲಲ್ಲಿ ಮಾತಾಡ್ತಿದ್ದೆ. ತೇಜಸ್ನ ಸಸ್ಪೆಂಡ್ பண்ணிட்டாங்களா? ಯಾಕೆ ಸಸ್ಪೆಂಡ್ ಮಾಡಿದ್ರು? ಒಳಗಡೆ ಬಾ ಹೇಳ್ತೀನಿ. ಆಗ್ಲೇ ಏನೋ ಹೇಳ್ತಿದ್ದೆ ಅಲ್ವಾ? ಏನ್ ಹೇಳ್ತಿದ್ದೆ? ಅದು ತೇಜಸ್ನ ಯಾಕೆ ಸಸ್ಪೆಂಡ್ ಮಾಡಿದ್ರು ಅಂತ. ಆಹಾ, ಅದಲ್ಲ, ಅದಕ್ಕೂ ಮುಂಚೆ ಏನೋ ಕಂಟ್ರೋಲ್ ಮಾಡ್ಬಿಡ್ತೀನಿ, ಮದ್ವೆ ಆಗ್ಬಿಟ್ಟಿರ್ತೀನಿ ಅಂತ. ಅದು ನನ್ನ ತಾತ ಎಲ್ಲಪ್ಪ ಕೌಂಡರ್ ಇದ್ದಿದ್ರೆ ನನ್ನ ಮಗ ಎಲ್ಲಪ್ಪ ಗೌಂಡರ್ ಇದ್ದಿದ್ರೆ ನಿನ್ನನ್ನ ನನ್ನ ಜೊತೆ ಮದ್ವೆ ಮಾಡಿ ಕಿತ್ತಾಕ್ತಿದ್ದ. ನಿಂತರ ಮೊಮ್ಮಗ ಇರೋದ್ರಿಂದಾನೇ ಕಣೋ ಅವನು 8 ವರ್ಷದ ಮುಂಚೆನೆ ಮೇಲ್ ಸೇರ್ಕೊಂಡ್ಬಿಟ್ಟ. ಯಾವುದೇ ತಗೊಂಡ್ರು ಎಲ್ಲಪ್ಪ ಗೌಂಡರ್ ಎಲ್ಲಪ್ಪ ಗೌಂಡರ್. ನೀನು ಅವನ ಜೊತೆನೆ ಸತ್ತೋಗಿರ್ಬೇಕಿತ್ತು ತಾನೆ ನನ್ನ ಮಗನೇ. ಈ ಥರ ಯಾಕೋ ನನ್ನ ಜೊತೆ ಇದ್ದು ನನ್ನನ್ನು ಟಾರ್ಚರ್ ಮಾಡ್ತಿದ್ಯಾ? ಏಯ್, ನನ್ನ ಬಗ್ಗೆ ಏನಾದರೂ ಮಾತಾಡು. ನನ್ನ ತಾತನ ಬಗ್ಗೆ ಏನಾದರೂ ಮಾತಾಡಿದ್ರೆ ಬೇರೆ ಮರಿ ಆಡು. ಹಾ, ಮೈರಾಡು. ನಿನ್ನನ್ನ ಮದ್ವೆ ಆಗೋಕ್ಕಿಂತ ಆ ನಿನ್ನ ಅಕ್ಕ ಮಗಳು ವರ್ಷಿಣಿ ಸೂಸೈಡ್ ಮಾಡ್ಕೊಳ್ಳೋದೇ ಮೇಲು. ನನ್ಗೆ ಗೊತ್ತು ಕಣೆ, ನನ್ಗೆ ಗೊತ್ತು. ನೀನು ರಾತ್ರಿ ಆಟ ಆಡುವಾಗಲೇ ಗೊತ್ತು ಇವತ್ತು ರಾತ್ರಿ ನನ್ನ ತಲೆ ತಿಂತೀಯ ಅಂತ. ಹೌದು ಹೌದು, ಬೆಳಗ್ಗೆ ಡ್ರಾಪ್ ಮಾಡ್ಬೇಕಾದ್ರೆ ಏನಂದ? ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆನೇ ಕಮೆಂಟ್ ಮಾಡ್ತೀಯ ಅಲ್ವಾ? ಲೋ, ನಿನಗೇನೋ ಗೊತ್ತು ಬದನೆಕಾಯಿ ಹುಡುಗಿ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ. 3-4 ವರ್ಷದಿಂದ ಅದೇ ಹಳೆ ಜೀನ್ಸ್ ಪ್ಯಾಂಟು, ಚೆಕ್ ಶರ್ಟ್, ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ. ಕೆಲ್ಸಕ್ಕೆ ಹಾಕೊಂಡು ಹೋಗೋದು ಬಾತ್ರೂಮ್ ಸ್ಲಿಪ್ಪರು. ಯಾವಾಗಾದ್ರೂ ಒಂದಿನ ನೀಟಾಗಿ ಡ್ರೆಸ್ ಮಾಡ್ಕೊಂಡಿದ್ಯಾ? 2 ವರ್ಷದಿಂದ ನಾನು ಕೊಡ್ಸಿರೋ ಕೋಟು ಸೂಟು ಹಾಕೊಂಡಿದ್ಯಾ? ಇದೆಲ್ಲ ಬಿಡು, ನಿನಗೆ ಅಂತ ಒಂದು ಸೋಪು, ಶ್ಯಾಂಪು, ಟವಲ್ ಅಂತ ಏನಾದರೂ ಇದೆಯಾ? ಲೋ, ನೀನು ಯೂಸ್ ಮಾಡೋ ಪ್ರತಿ ಒಂದು ವಸ್ತುನೂ ಹುಡುಗಿರು ಯೂಸ್ ಮಾಡೋದು ಕಣೋ. ಛೀ, ನನ್ನ ಕಣ್ಮುಂದೆ ಬರಬೇಡ. ಅನು 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 ಹಾ, ಇನ್ನೊಂದು, ನಿನಗೆ ಈ ಮನೇಲಿ ನಾನು ಇದೀನಿ ತಾನೆ, ಅದೇನದು 1 hour 2 hour ಫೋನ್ ಯೂಸ್ ಮಾಡಿಕೊಂಡು ಬಾತ್ರೂಮಲ್ಲಿ ಏನು ಮಾಡ್ತಿರ್ತೀಯ? ಇದೇನಾ ನಿಮ್ಮ ತಾತ ಎಲ್ಲಪ್ಪ ಗೌಂಡರ್ ಹೇಳ್ಕೊಟ್ಟಿರೋದು? ನಿಮ್ಮ ತಾತ ಒಂದು ಲೂಸು, ನಿನ್ನ ತಾತ ಒಂದು ನಾಯಿ, ನಿನ್ನ ತಾತ ಒಂದು ಮೆಂಟಲ್. ನಿನ್ನ ನೋಡಿದ್ರೇನೆ ನಂಗೆ ಇರಿಟೇಟ್ ಆಗತ್ತೆ. ನೀನು ನನ್ನ ಕಣ್ಮುಂದೆ ಇರಬೇಡ, ಮನೆ ಬಿಟ್ಟು ಹೋಗ್ತಾ ಇರು. ಯು ಆರ್ ಆನ್ ಇರಿಟೇಟಿಂಗ್ ಇಡಿಯಟ್, ರಾಸ್ಕಲ್, ನಾನ್ ಸೆನ್ಸ್, ಸ್ಟುಪಿಡ್. ನಿನಗೇನೋ ಗೊತ್ತು ಹುಡುಗಿ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ? ನನ್ನ ಕಣ್ಮುಂದೆನೇ ಇರಬೇಡ, ಹೊರಟೋಗ್ಬಿಡು.
ನೀನಾ? ಹೌದು. ಇಲ್ಲ, ನಾನು ನಂಬಲ್ಲ. ಹೌದು ಪುಟ್ಟ, ನಾನೇ. ನೀನು ತಮಿಳ್ ಕಡೆ ತಾನೆ? ಮತ್ತೆ ಕನ್ನಡ ಮಾತಾಡ್ತಾ ಇದೆಯಾ? ನಾನು ದೇವ್ರಲ್ವಾ, ನನಗೆ ಎಲ್ಲ ಭಾಷೆನೂ ಗೊತ್ತು. ಮತ್ತೆ ಏನದು ಗಡ್ಡ ಮೀಸೆ ನೋಡೋಕೆ ನನ್ನ ಥರನೇ ಇದೆಯಾ? ಯಾರ ಕಣ್ಣಿಂದ ನನ್ನ ನೋಡ್ತಾರೋ ನೋಡೋಕೆ ಅವ್ರ ಥರನೇ ಇರ್ತೀನಿ. ಮುರುಘ, ಏನೇ ನೀನೆಲ್ಲ ದೇವರು? ನಿನಗೆ ದಿನಾ ಪೂಜೆ ಮಾಡ್ತೀನಿ. ನಿನ್ನ ಹೆಸರಲ್ಲೇ ಶಾರ್ಟ್ ಮೂವೀಸ್ ಮಾಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ನನ್ನ ವಿಘ್ನೇಶ್ ಅಂತ ಕರೆಯೋರ್ಗಿಂತ ಪಟ್ಟಮುರುಗನ್ ಅಂತ ಕರೆಯೋರೇ ಜಾಸ್ತಿ. ಆದರೆ ನೀನು ನನಗೆ ಮಾತ್ರ ಯಾಕೆ ಈ ಥರ ಒಂದು ಗರ್ಲ್ಫ್ರೆಂಡ್ನ ಕೊಟ್ಬಿಟ್ಟೆ? ಡೈಲಿ ಜಗಳ ಗೊತ್ತಾ? ಬಾಯಿಗೆ ಬಂದಂಗೆ ಬೈತಾವಲೆ. ನನ್ನ ಬೈದ್ರೆ ಪರವಾಗಿಲ್ಲ, ನನ್ನ ಗೆಳೆಯ ನನ್ನ ತಾತನು ಸೇರಿಸಿ ಬೈತಾವಲೆ. ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೋ ಚಿನ್ನ. ನಿನ್ನ ತಾತ ಹೇಳಿರೋದಕ್ಕೆ ನಾನು ಇಲ್ಲಿ ಬಂದಿರೋದು. ನಿನ್ನ ಮೊಬೈಲ್ 1 ನಿಮಿಷ ಕೊಡು ಚಿನ್ನ. ನನ್ನ ಮೊಬೈಲಾ? ನಾನು ಕೊಡಲ್ಲ. ಕೊಡು ಚಿನ್ನ. ಇದು OnePlus ಅಲ್ಲ, OnePlus ಥರ ಆಲ್ರೆಡಿ ಶೋರೂಮ್ ಸರ್ವಿಸ್ ಅಂತೆಲ್ಲ ಮುಚ್ಚಿಬಿಟ್ಟಿದ್ದಾರೆ. ಏನೂ ಮಾಡಲ್ವಲ್ಲ? ಏನೂ ಮಾಡಲ್ಲ. ನನ್ನ ನಂಬಿ ಕೊಡು. ಇದನ್ನಿಟ್ಕೋ. ಮೊಬೈಲ್ ಎಲ್ಲ ಯೂಸ್ ಮಾಡಕ್ಕೆ ಬರುತ್ತಾ? ಅದು ಮನುಷ್ಯರು ಕಂಡುಹಿಡ್ದಿದ್ದು. ಮನುಷ್ಯರನ್ನ ಕಂಡುಹಿಡ್ದಿದ್ದೆ ನಾನು. ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಮ್ಮ ಥರವರೆಗೂ ಬಡ್ಜೆಟ್ ಅಲ್ಲ ಅನ್ಸುತ್ತೆ. ತಗೋ ಚಿನ್ನ. ನಿನ್ನ ಮೊಬೈಲಲ್ಲಿ ಲವ್ ಆ್ಯಪ್ ಅಂತ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ದೀನಿ. ಆ ಅಪ್ಲಿಕೇಶನ್ ಮೂಲಕ ನಿನ್ನ ಗರ್ಲ್ ಫ್ರೆಂಡ್ ಭಾವನೆಗಳನ್ನ ನೀನು ಕಂಟ್ರೋಲ್ ಮಾಡ್ಕೋಬೋದು. ಕೋಪ, ಸಂತೋಷ, ದುಃಖ, ಆ ಥರ. ಅರ್ಥ ಆಗಿಲ್ಲ? ಒಂದಿನ ಅರ್ಥ ಆಗುತ್ತೆ. ಇನ್ನೊಂದು ವಿಷಯ, ಇದು ಎಮರ್ಜೆನ್ಸಿ ಪರ್ಪಸ್ಗೆ ಮಾತ್ರ. ನೋಡಿ ಹುಷಾರಾಗಿ ಯೂಸ್ ಮಾಡಬೇಕು. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ, ತಲೆಯಲ್ಲಿಟ್ಕೋ. ಪ್ರೀತಿಯಿಂದ ಮಾತ್ರ ಗೆಲ್ಲಕ್ಕೆ ಸಾಧ್ಯ. Love app. This app let you control the emotions of your spouse, work like a computer, or tell them about its. Okay. Instructor. Photo. Follower. Love, anger, lust, happiness, possessiveness, sad, trust. Anger 99% yields bitterness. No reaction. Love 100%. No reactions. Order box.
ಗೆಟ್ ಅಪ್. ಕರ್ದ ವಿಕ್ಕಿ? ನಿನ್ನ ಮೊಬೈಲಲ್ಲಿ ಲವ್ ಆ್ಯಪ್ ಅಂತ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ದೀನಿ. ಆ ಅಪ್ಲಿಕೇಶನ್ ಮೂಲಕ ನಿನ್ನ ಗರ್ಲ್ ಫ್ರೆಂಡ್ ಭಾವನೆಗಳನ್ನ ನೀನು ಕಂಟ್ರೋಲ್ ಮಾಡ್ಕೋಬೋದು. ಇಲ್ವೇ? ಸರಿ ಬಾ, ಬಂದ್ ಮಲ್ಕೋ. ಏನು ಕೊಡೋಣ? ಗೆಟ್ ಅಪ್ ಅಂಡ್ ಡ್ಯಾನ್ಸ್. ನಂಗೆ ಡಾನ್ಸ್ ಮಾಡ್ಬೇಕನ್ಸ್ತದೆ. ನನ್ನ ಫೋನಲ್ಲಿ ಉಪೇಂದ್ರ ಸ್ಟೈಲ್.